ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9
ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ. 10ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂದ್ರೆ ದೇಹಗಳು ಛಿದ್ರ ಆಗಿ ಚಿಲ್ಲಾಪಿಲ್ಲಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ದೆಹಲಿಯ LNJP ಆಸ್ಪತ್ರೆ 9 ಜನ ಮೃತಪಟ್ಟಿದ್ದಾರೆ ಅಂತ ಖಚಿತಪಡಿಸಿದೆ.